ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಆಲ್ರೆಡಿ 2 ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಅದನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2 ಸೆಟ್ ಹಿಸ್ಟ್ರಿ ಕ್ವಶನ್ ಪೇಪರು ಕೀ ಆನ್ಸರನ್ನು ನೋಡಿ. ಈ ವಿಡಿಯೋನ ಚೆನ್ನಾಗಿ ವ್ಯೂಸ್ ಬಂದರೆ ಇನ್ನೊಂದು 2 ಸೆಟ್ ಕ್ವಶನ್ ಪೇಪರನ್ನು ಹಾಕ್ತೀವಿ. ಖಂಡಿತವಾಗಿ ಉತ್ತಮ ಅಂಕಗಳನ್ನು ನಿಮಗೆ ಬರ್ತವೆ. ಕ್ವಶನ್ಸ್ ರಿಪೀಟ್ ಆದರೂ ಖಂಡಿತ ಆಗೇ ಆಗ್ತವೆ. ಮೊದಲ ಪ್ರಶ್ನೆ, ಉತ್ಖನನ ಎಂದರೇನು ಅಂತ ಕೇಳಿದರು. ಸೊ ಆಪ್ಷನ್ ಏನೇ ಕರೆಕ್ಟ್ ಅದ. ಏನು ಮೂಲಾಧಾರಗಳನ್ನು ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನೇ ಉತ್ಖನನ ಅಂತ ಕರಿತೀವಿ. ಇನ್ನು ಆರ್ಯಪದದ ಅರ್ಥ ನೋಡ್ಕೊಂಡೋಗಿ. ಶಿವಾಜಿ ಮತ್ತು ಜಯಸಿಂಗರ ನಡುವೆ ಆದ ಒಪ್ಪಂದ ಯಾವುದು? ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಗೊತ್ತಿರಲಿ, ಯಾರು? ಎಸ್ ಬಸವಣ್ಣನವರು. ಆಮೇಲೆ ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಸಿದ್ಧಾಂತ. ಇನ್ನು ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕೇಳಿದ್ದಾರೆ, ಕರ್ನಾಟಕ ಗತವೈಭವ. ಈ ಥರದ ಪ್ರಶ್ನೆಗಳು ಬರ್ತವೆ. ಪ್ರತಿಪಾದನೆ ಮತ್ತು ಕಾರಣ. ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ? ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಇದು ಈಜಿಪ್ಟ್, ಮೆಸೊಪೋಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಎ ಪ್ರತಿಪಾದನೆ ಸರಿ ಇದೆನೋ, ಬಿ ತಪ್ಪಿದೆನೋ, ಎರಡೂ ತಪ್ಪದಾವೋ, ಎರಡೂ ಸರಿ ಇದಾವೆ ಅನ್ನೋದನ್ನು ಕೊಟ್ಟಿರ್ತಾರೆ. ಅದನ್ನು ಬರೆಯೋದು. ಈ ಥರದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನು ಸಂಶೋಧಿಸಿದವ್ರ ಬಗ್ಗೆ ಕೇಳಿದ್ದಾರೆ. ಗುಲಾಮಿ ಸಂತತಿಯ ಸ್ಥಾಪಕದ ಬಗ್ಗೆ ಪ್ರಶ್ನೆ ಇದೆ. ಷಣ್ಮತ ಸ್ಥಾಪನಾಚಾರ ಅಂತ ಯಾರನ್ನ ಕರೀತಾರಂತ ಕೇಳಿದರು. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರೇ ಪೋರ್ಚುಗೀಸರು, ನೆನಪಿರಲಿ. ಇನ್ನು ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾರೆ. ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ, ಗೊತ್ತಿರಲಿ. ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ಯಾರಿಗಿತ್ತು? ರನ್ನ. ನೆಕ್ಸ್ಟ್, ನವಕೋಟಿ ನಾರಾಯಣ ಬಿರುದು ಚಿಕ್ಕದೇವರಾಜ ಒಡೆಯರಿಗೆ ಇದೆ. ಇಲ್ಲಿನೂ ಕೂಡ ಪ್ರತಿಪಾದನೆ ಮತ್ತು ಕಾರಣ ಇದೆ. ಟಿಪ್ಪು ತನ್ನ 2 ಮಕ್ಕಳನ್ನು ಇಂಗ್ಲೀಷರಲ್ಲಿ ಒತ್ತಿಡಬೇಕಾಯಿತು, ಏಕೆಂದರೆ ಯುದ್ಧ ಪರಿಹಾರವಾಗಿ ಪಾವತಿಸಬೇಕಾದ 330 ಲಕ್ಷ ರೂಪಾಯಿಗಳು ಟಿಪ್ಪುವಿನ ಬಳಿ ಇರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ನೋಡಿಕೊಡ್ರಿ. ಇನ್ನು ಪೂನಾ ಒಪ್ಪಂದ ಯಾವ ವರ್ಷ ನಡೀತು? ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ. ಇನ್ನು ಪ್ರಥಮ ವೇದ ಋಗ್ವೇದ ನಿಮಗೆ ಗೊತ್ತಿದೆ. ಮದ್ರಸಾ ಕಾಲೇಜನ್ನು ಬೀದರ್ನಲ್ಲಿ ಕಟ್ಟಿದವರು ಮೊಹಮ್ಮದ್ ಗವಾನ. ಪಲ್ಲವರ ರಾಜಧಾನಿ ಕಂಚಿ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹೇಬ. ಆರ್ಯ ಸಮಾಜದ ಸ್ಥಾಪಕ ದಯಾನಂದ ಸರಸ್ವತಿ. ಇನ್ನು ಮುಂದಿಂದು ಜೈನರ ಪವಿತ್ರ ಗ್ರಂಥ ಕೇಳಿದ್ದಾರೆ. ಆಗಮ ಸಿದ್ಧಾಂತ. ಷಟ್ಪಥದಲ್ಲಿನ ಪ್ರಾಚೀನ ಹೆಸರು ಕೇಳಿದ್ದಾರೆ. ಇನ್ನು ಹಜಾರ್ ದಿನಾರಿ ಅಂತ ಪ್ರಸಿದ್ಧನಾಗಿದ್ದವನು ಯಾರು? ಬೀದರ್ನ ಮದ್ರಸಾ ನಿರ್ಮಿಸಿದವನು ಗವಾನ. 3ನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯಗೊಂಡ ಒಪ್ಪಂದ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹಳೆ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಕೇಳಿದ್ದಾರೆ. ಕ್ವಾರ್ಟ್ಝೈಟ್ ಅಂತ ಬರ್ತದ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಕೇಳಿದ್ದಾರೆ. ಸೊ ಧನ್ವಂತರಿ ಬರ್ತದ. ಡ್ಯಾಶ್ ಹುಯನ್ಸ್ತಾಂಗ್ ನಕಿತಿ ಕೃತಿ ಸಿಯುಕಿ. ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದು? ದಿಲ್ಹಿ ಇಲಾಹಿ. ಇನ್ನು ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ಇನ್ನು ಹೊಂದಿಸಿ ಬರೀಬೇಕು. ಹಾಲ ಕೇಳಿದ್ದಾರೆ. ಗಾಥಾ ಸಪ್ತಶತಿ. ಚಿಕ್ಕದೇವರಾಜ ಒಡೆಯರು ಯಾವುದು? ನವಕೋಟಿ ನಾರಾಯಣ. ರಾಮಾನಂದರ ಬಗ್ಗೆ ಕೇಳಿದ್ದಾರೆ. ಕಾರ್ನ್ ವಾಲಿಸ್. ಖಾಯಂ ಜಮೀನ್ದಾರಿ ಪದ್ಧತಿ. ಲಾಲಾ ಲಜಪತ್ ರಾಯ್ ಯಾರು? ತೀವ್ರಗಾಮಿಗಳ ನಾಯಕ ಅಂತ ಬರ್ತದೆ. ಇನ್ನು ಈ ಸೆಟ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳು. ಗೌತಮ ಬುದ್ಧ, ಏಷ್ಯಾದ ಬೆಳಕು. ಇಮ್ಮಡಿ ಪುಲಿಕೇಶಿ ಕೇಳಿದ್ದಾರೆ. ದಕ್ಷಿಣಾಪತೇಶ್ವರ. ಅಲ್ಲಾವುದ್ದೀನ್ ಖಿಲ್ಜಿ ಕೇಳಿದ್ದಾರೆ. ಆಮೇಲೆ ಗುಲ್ಬದನ್ ಬೇಗಂ. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ನಾಶ ಅಂತಕ್ಕದ್ದನ್ನು ಹೇಳಿದ್ದಾರೆ. ಇನ್ನು ಇಲ್ಲಿರ್ತಕ್ಕಂಥದ್ದು ಬುದ್ಧ ಚರಿತ ಬರೆದವರು ಕೇಳಿದ್ದಾರೆ. ಅಶ್ವಘೋಷ. ಕನಿಷ್ಕಂದ್ ಕೇಳಿದ್ದಾರೆ. ಕುಶಾನರ ಪ್ರಸಿದ್ಧ ದೊರೆ. ಕಾಳಿದಾಸ ಶಾಕುಂತಲ. ದ್ವೈತ ಸಿದ್ಧಾಂತ ಮಧ್ವಾಚಾರ್ಯ ಬರ್ತದೆ. ಆಲೂರು ವೆಂಕಟರಾಯಿ ಕರ್ನಾಟಕದ ಗತವೈಭವ ಬರೆದವರು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸ್ತಕ್ಕಂಥ ಪದೇ ಪದೇ ಕೇಳಿರ್ತಕ್ಕಂಥ ಪ್ರಶ್ನೆ, ಮೊಹೆಂಜೊದಾರೋ ಪದದ ಅರ್ಥವೇನು? ಸತ್ತವರ ದಿಬ್ಬ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಚೌತ್ ಎಂದ್ರೇನು? ಅಯ್ಯನ್ಯನ್ನು ವಿಸ್ತರಿಸಿ ಬರೆಯಿರಿ. ಈ ಕಡೆ ವೇದಗಳ ಕಾಲದ ಬುಡಕಟ್ಟಿನ ಮುಖ್ಯಸ್ಥನ ಏನಂತಾರ? ಕವಿ ಚಕ್ರವರ್ತಿ ಬಿರುದು ಯಾರಿಗಿತ್ತು? ಶಿವಾಜಿ ಕಿರೀಟಧಾರಣೆಯಾದ ವರ್ಷ ಯಾವುದು? ಬೆಂಗಳೂರಿನ ಸ್ಥಾಪಕ ಯಾರು? ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಎಂದು ಯಾವುದನ್ನು ಕರೆಯಲಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ, ಕ್ಷೇತ್ರ ಎಂದರೇನು? ಅರ್ಥಶಾಸ್ತ್ರ ಬರೆದವರು ಯಾರು? ಸಂಗಮ್ ಎಂದರೇನು? ಅಯ್ಯನ್ನೇ ವಿಸ್ತರಿಸಿ ಬರೀರಿ. ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರು. ಇಷ್ಟೆಲ್ಲ 1 ಮಾರ್ಕ್ ಕ್ವಶನ್ ಇದ್ದು. ಇನ್ 2 ಮಾರ್ಕ್ಸ್ ಕ್ವಶನ್ ಕಡೆ ಹೋಗೋಣ. ನಿಯೋಲಿಥಿಕ್ ಪದದ ಅರ್ಥ ನೋಡ್ಕೊಂಡು ಹೋಗಿ. ವರ್ಧಮಾನ ತ್ರಿರತ್ನಗಳಲ್ಲಿ ಯಾವುದಾದ್ರೂ 2 ಬರೀರಿ. ಸಂಗಮ್ ಯುಗದ 2 ಪ್ರಸಿದ್ಧ ಕೃತಿಗಳು. ಕೈಲಾಸನಾಥ ದೇವಾಲಯವನ್ನು ಯಾರು ಎಲ್ಲಿ ನಿರ್ಮಿಸಿದರು? ದೆಹಲಿಯಲ್ಲಿನ 2 ಪ್ರಸಿದ್ಧ ಮೊಘಲ್ ಸ್ಮಾರಕಗಳು. ಮಧ್ವಾಚಾರ್ಯರು ಸ್ಥಾಪಿಸಿದ 2 ಮಠಗಳ ಹೆಸರು. ಯಾರಾದರೂ 2 ಪ್ರಮುಖ ಸೂಫಿ ಪಂಥಗಳು. ರೈತ್ವಾರಿ ಪದ್ಧತಿ. ಪೋರ್ಚುಗೀಸರ ಅವನತಿಗೆ ಕಾರಣವಾದ 2 ಅಂಶಗಳು. ಸ್ವಾಮಿ ವಿವೇಕಾನಂದರು ಪ್ರಕಟಿಸುತ್ತಿದ್ದ ಪತ್ರಿಕೆಗಳ ಹೆಸರು ಕೇಳಿದ್ದಾರೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣಗಳನ್ನು ಕೇಳಿದ್ದಾರೆ. ಸೊ ಜೊತೆಗೆ ಶಿವಪ್ಪ ನಾಯಕ ಪ್ರಕಾರದ 2 ವರ್ಗೀಕರಣಗಳನ್ನು ಬರೀಬೇಕಿತ್ತು. JVP ಸಮಿತಿಯ 2 ಸದಸ್ಯರ ಹೆಸರುಗಳನ್ನು ಸಹಿತ ಕೇಳಿದ್ದಾರೆ.
ಇನ್ನಿಲ್ಲಿ ಪಾಲಿಯೋಥಿಕ್ ಅಂತ ಕೇಳಿದ್ದಾರೆ. ಪಾಲಿಯೋಲಿಥಿಕ್ ಪದದ ಅರ್ಥ ಜೈನ ಧರ್ಮದ 2 ಪಂಗಡಗಳು. ಎಸ್ ಮೌರ್ಯರ ಕಾಲದ 2 ಪ್ರಾಂತೀಯ ರಾಜಧಾನಿಗಳನ್ನು ಕೇಳಿದ್ದಾರೆ. ಇನ್ನು ಹರ್ಷವರ್ಧನನ 2 ಸಾಹಿತ್ಯ ಕೃತಿಗಳು. ವಿಕ್ರಮಶಕ ಯಾರು ಯಾವಾಗ ಸ್ಥಾಪಿಸಿದ್ರು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಅಮೀರ್ ಖುಸ್ರೋವಿನ 2 ಗ್ರಂಥಗಳ ಹೆಸರುಗಳು. ಶಿವಾಜಿ ಸಂಗ್ರಹಿಸ್ತಕ್ಕಂಥ 2 ತೆರಿಗೆ ಪದ್ಧತಿಗಳು. ಕರ್ನಾಟಕದ ಪ್ರಥಮ ನಾಟಕ ಯಾವುದು, ಅದನ್ನು ಬರೆದವರು ಯಾರು. ದತ್ತುಪುತ್ರಿಯರಿಗೆ ಹಕ್ಕಿಲ್ಲ ನೀತಿ ಅನ್ವಯ ಬ್ರಿಟಿಷರು ವಶಪಡಿಸಿಕೊಂಡ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಬರೀರಿ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ಬಂದ ಯಾವುದಾದರೂ 2 ಭೂಕಂದಾಯಗಳನ್ನು ಹೆಸರಿಸಿರಿ. ಮೈಸೂರಿನ 2 ಪ್ರಮುಖ ಕಮಿಷನರ್ಗಳ ಹೆಸರು. JVP ಸಮಿತಿಯ 2 ಸದಸ್ಯರುಗಳ ಹೆಸರು. ಇನ್ನು ಇಲ್ಲಿನೂ ಕೂಡ ಕೇಳಿದ್ದಾರೆ ಹಳೆ ಶಿಲಾಯುಗದ 2 ತಾಣಗಳು. ಯಾವುದಾದರೂ 2 ವರ್ಣಗಳನ್ನು. ಜೈನ ಧರ್ಮದ ಪಂಗಡಗಳು. ಮೆಗಸ್ತಾನಿಸ್ ಯಾರು, ಆತನ ಕೃತಿ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಯಾವುದು, ಅದನ್ನು ಯಾರು ರಚಿಸಿದರು. ಇನ್ನು ಇಮ್ಮಡಿ ಪುಲಿಕೇಶ 2 ಬಿರುದುಗಳು. ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು, ಅದು ಎಲ್ಲಿದೆ. ತಾಜ್ ಮಹಲ್ ಕಟ್ಟಿಸಿದವರು ಯಾರು, ಅದು ಎಲ್ಲಿದೆ. ಶಿವಾಜಿ ಸಂಗ್ರಹಿಸತಕ್ಕಂಥ 2 ತೆರಿಗೆಗಳು. ಮೊಹಮ್ಮದ್ ಖವಾನ್ ಯಾರು, ಮದರಸಾ ಎಲ್ಲಿ ನಿರ್ಮಿಸಿದ. ಪೋರ್ಚುಗೀಸರ 2 ವ್ಯಾಪಾರ ಕೇಂದ್ರಗಳು ಭಾರತದಲ್ಲಿ ಕೇಳಿದ್ದಾರೆ. ಇನ್ನು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ 2 ಭೂಕಂದಾಯ ಪದ್ಧತಿಗಳನ್ನು ಕೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದರು ಅಂತ ಕೇಳಿದರು. ಇನ್ನೆಲ್ಲ 15ರಿಂದ 20 ವಾಕ್ಯಗಳ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆಗಳು. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಪ್ರತಿ ಸಾರಿ ಕೇಳ್ತಾರೆ, ನೆನಪಿಟ್ಕೊಡ್ರಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆ, ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ. ಇಲ್ಲಿ ಈ ಭೂಗೋಳದ ಪ್ರಭಾವ ಮತ್ತು ಸಿಂಧೂ ನಾಗರಿಕತೆ ನಗರ ಯೋಜನೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಸಲ ಅದೇ ಕೇಳಿದ್ದಾರೆ. ಇಲ್ಲಿ ಚೋಳರ ಗ್ರಾಮಾಡಳಿತ ಕೇಳಿದ್ದಾರೆ. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ. ಇಲ್ಲಿನೂ ಸೇಮ್ ಕ್ವಶನ್ಸ್ ರಿಪೀಟ್. ಸಿಂಧೂ ನಾಗರಿಕತೆ ನಗರ ಯೋಜನೆ, ಗ್ರಾಮರ ಆಡಳಿತ, ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ, ಭಾರತದ ರಾಷ್ಟ್ರೀಯ ಬೆಳವಣಿಗೆಗೆ ಕಾರಣವಾದ ಮುಖ್ಯ ಅಂಶಗಳನ್ನಂತ ಕೇಳಿದರೆ ನೋಡ್ಕೊಂಡು ಹೋಗಿ. ಇನ್ನು 10 ಮಾರ್ಕ್ಸ್ಗೆ ಯಾವ್ಯಾವ ಬರ್ತಾವಪ್ಪ ಅಂದ್ರೆ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಏಕೆ ಕರಿತೀವಿ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು. ಸರ್ ಎಂ ವಿಶ್ವೇಶ್ವರಯ್ಯವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಏಕೆ ಕರಿತೀವಿ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಕೇಳಿದ್ದಾರೆ. ಇಲ್ಲಿ ಗುಪ್ತರ ಕಾಲ ಸುವರ್ಣ ಯುಗ, ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಸರಿ ಅವು ಕ್ವಶನ್ಸ್ಗಳು ಏನಾಗಿದಾವಪ್ಪ ಅಂದ್ರೆ ಬಂದಿದ್ದಾವೆ. ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರೀಲಿಕ್ಕೆ ಕಾರಣ ಅಕ್ಬರನ ಸಾಧನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳು ನೀಟಾಗಿ ನೋಡ್ಕೊಂಡು ಹೋಗಿ. ಆಮೇಲೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಕೇಳಿದ್ದಾರೆ. ಈ ಕಡೆ ಬುದ್ಧನ ಜೀವನ ಮತ್ತು ಬೋಧನೆ, ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮ, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತಲೇ ಏಕೆ ಕರೆಯಲಾಗಿದೆ ಅಂತ ಕೇಳಿದರೆ ಇದು ಇಂಪಾರ್ಟೆಂಟ್. ಇನ್ನು ಕಾಲಕ್ರಮದಲ್ಲಿ ಬರಲಿಕ್ಕೆ ಕೇಳಿದರೆ ವುಡ್ಸ್ ವರದಿ, ಉತ್ತರ ಮೇರೂರು ಕಾನೂನು, ಬುದ್ಧನ ಜನನ, ದಿಲ್ಲಿ ಇಲಾಹಿ ಸ್ಥಾಪನೆ, ಈಸೂರು ದುರಂತ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ, ಕಳಿಂಗ ಯುದ್ಧ, ಎಲ್ಲೋರದ ಕೈಲಾಸನಾಥ ದೇವಾಲಯ ನಿರ್ಮಾಣ, ಶಿವಾಜಿ ಕಿರೀಟಧಾರಣೆ, ಕ್ವಿಟ್ ಇಂಡಿಯಾ ಚಳವಳಿ, ಆರ್ಯರ ಆಗಮನ, ಪ್ಲಾಸಿ ಕದನ. ಇನ್ನು ಭಾರತದ ನಕಾಶೆಯಲ್ಲಿ ನಿಮಗೆ ಪದೇ ಪದೇ ಕುಳಿಸ್ತಕ್ಕಂಥ ಸ್ಥಳಗಳು ಹರಪ್ಪ, ಬಾದಾಮಿ, ಹಳೇಬೀಡು, ಮೀರತ್, ದಂಡಿ. ನೆಕ್ಸ್ಟ್ ಕಂಚಿ, ಶ್ರೀರಂಗಪಟ್ಟಣ. ನೋಡಿ ಎಷ್ಟು ರಿಪೀಟ್ ಆಗಿದ್ದಾವೆ ನಿಮಗೆ ಗೊತ್ತಾಗ್ತದೆ. ತಕ್ಷಶಿಲಾ, ಪಟಲಿಪುತ್ರ, ವಿಜಯಪುರ, ಪಾಂಡಿಚೇರಿ, ಜಲಿಯನ್ ವಾಲಾಬಾಗ್. ಇಷ್ಟಿತ್ತು ನಿಮ್ಮ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಪ್ರಶ್ನೆ ಮತ್ತು ಉತ್ತರಗಳಂತ ಹೇಳ್ತಾ ಇಷ್ಟು ನೋಡ್ಕೊಂಡು ಹೋದರೆ 50+ ಮಾರ್ಕ್ಸ್ ಆರಾಮಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಸ್ಕೋರ್ ಮಾಡ್ತೀರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.